ಗಂಡ ಹೆಂಡತಿ ನಡುವೆ ಪ್ರೀತಿ ಇರಬೇಕು, ಪರಸ್ಪರ ಕಷ್ಟ ಸುಖಗಳಲ್ಲಿ ಜೊತೆಯಾಗಬೇಕು ನಿಜ. ಆದ್ರೆ ಆ ಒಡನಾಟ ಉಸಿರು ಕಟ್ಟಿಸೋ ತರ ಆಗ್ಬಾರ್ದಲ್ವಾ? ಅಲ್ಲಿ ಪ್ರಶಾಂತ್ ಸವಿತಾಳನ್ನ ಮದ್ವೆಯಾದ ದಿನಾನೇ ಬದುಕಿನ ಅಷ್ಟೂ ಫ್ರೀಡಮ್ ಅನ್ನ ಕಳ್ಕೊಂಡಿದ್ದ. ಆದ್ರೆ ಅದಕ್ಕವನು ಬೇಸರಿಸಿರ್ಲಿಲ್ಲ, ಪರಿಸ್ಥಿತಿಯನ್ನ ಪ್ರೀತಿಯಿಂದಲೇ ಸ್ವೀಕರಿಸಿದ್ದ. ಹಾಗಾಗಿ ಇವತ್ತು ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಹೆತ್ತವರು ಅಳಿಯನನ್ನ ಕಿಂಚಿತ್ತೂ ದೂಷಿಸಲಿಲ್ಲ. ಶಿರಸಿಯ ಬ್ರಾಹ್ಮಣರ ಮನೆಯ ಹುಡುಗ ಪ್ರಶಾಂತ ಬೆಂಗಳೂರಿಗೆ ಬಂದು ಫೋಟೋ ಫ್ರೇಮಿಂಗ್ ಕೆಲಸ ಶುರು ಮಾಡಿಕೊಂಡ ಟೈಮಲ್ಲೇ ತಮಿಳರ ಹುಡುಗಿ ಸವಿತಾಳ ಪರಿಚಯವಾಗಿತ್ತು. ಅವರಿಬ್ಬರ ಪರಿಚಯ ಅದ್ಯಾವಾಗ ಸ್ನೇಹವಾಗಿ ಪ್ರೀತಿಯ ತನಕ ತಲುಪಿತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ವಿಷಯ ಸವಿತಾ ಮನೆಯವರಿಗೆ ಗೊತ್ತಾಗಿ ಗಲಾಟೆನೂ ಆಗಿತ್ತು. ಇಲ್ಲಿ ಹಿಂಗೆ ಕಸ್ಟಮರ್ ಆಗಿ ಬರ್ತಿದ್ರು, ಸುಮ್ಮನೆ 2 ವರ್ಷ ಫ್ರೆಂಡ್ಶಿಪ್ ಸರ್. ಆಮೇಲೆ ಒಂದು ಸಲ ಹಿಂಗೆಲ್ಲ ಮನೆಯವ್ರು ಹೇಳೋದಲ್ಲ, ಅವಾಗ ಮಾತು ಬಿಟ್ವಿ 1 ವರ್ಷ. ಬೇರೆ ಇದ್ರಾದ್ರೂ ಮನಸ್ಸು ಹತ್ತಿರಾನೇ ಇತ್ತು. ಹಂಗಾಗಿ ಪ್ರಶಾಂತ ಮತ್ತು ಸವಿತಾ ಬೇರೆಯಾಗಲಿಲ್ಲ, ಒಬ್ಬರಿಗೊಬ್ಬರು ಒಂದಾಗೋದಕ್ಕೆ ತಯಾರಿ ನಡೆಸಿದ್ರು. ಶೇಷಾದ್ರಿಪುರದ 3ನೇ ರಸ್ತೆಯಲ್ಲಿ ಸ್ವಂತ ಫೋಟೋ ಫ್ರೇಮಿಂಗ್ ಶಾಪ್ ತೆಗೆದ ಪ್ರಶಾಂತ ಸವಿತಾಳ ಮನೆಯಲ್ಲಿ ಪ್ರೀತಿಯ ಪ್ರಸ್ತಾಪ ಇಟ್ಟೇ ಬಿಟ್ಟ. ನಂತರ ಅವರು ಸ್ವಲ್ಪ ಕೂಡ ಟೈಮ್ ಕೊಡದೆ ಕೈಗೆ ಹಾರ ಕೊಟ್ಟೇ ಬಿಟ್ರು. ಅಂಗಡಿ ಓಪನ್ ಮಾಡಿದೆ, ಹೊಸ ಅಂಗಡಿ ಓನಾಗಿ. ಅವಾಗ ಫೋನ್ ಮಾಡಿ ಕರೆದೆ, ಬಂದಿದ್ದರು. ನಾನು ಕೇಳಿದೆ, ಮದುವೆ ಆಯಿತು. ಸರಿ ಆಯಿತು, ಓಕೆ. ಹಂಗಾರೆ ಅವ್ರ ಮನೆಯವ್ರು ಏನಂದರು, ಇವಾಗಲೇ ಮದುವೆ ಆಗಬೇಕು, 1 ವರ್ಷ ಅಲ್ಲ ಅಂದರು. 1 ವರ್ಷ ಎಲ್ಲ ಆಗೋಲ್ಲ, ನನಗೆ ಟೈಮ್ ಬೇಕು ಅಂದೆ. ಇಲ್ಲ ಇವಾಗ ಮದುವೆ ಆಗ್ಬಿಡಬೇಕು, ಏನೇನೋ ಆಡ್ಕೊತಾ ಇದ್ದಾರೆ ಜನಗಳೆಲ್ಲ, ಇವಾಗಲೇ ಮದುವೆ ಆಗಿಬಿಡ್ಬೇಕು ಅಂದು. ಸರಿ ಹೇಳಿದ್ರು. ಅಣ್ಣಮ್ಮನ ದೇವಸ್ಥಾನ ಕರ್ಕೊಂಡೋದ್ರು, ಒಂದು ಹಾರ ಹಾಕಿಸಿ ಕರ್ಕೊಂಡ್ಬಂದ್ಬಿಟ್ರು ಅಷ್ಟೇ. ಅದೊಂದು ಮದುವೆ ಆದ ಶುಭ ಗಳಿಗೆಯಲ್ಲೇ ಪ್ರಶಾಂತನಿಗೆ ಇಸ್ಕಾನ್ ಮಂದಿರದವರು ಭರ್ಪೂರ್ ಕೆಲಸ ಕೊಟ್ರು. ಈ ಸವಿತಾಳಿಂದಾನೇ ತನ್ನ ಲಕ್ಕು ಖುಲಾಯಿಸಿದೆ ಅಂತ ಪ್ರಶಾಂತನಿಗನ್ಸಿತ್ತು. ನಂತರ ಮಡದಿಯನ್ನ ಮುತ್ತಿನ ಥರ ನೋಡ್ಕೋಬೇಕು, ಅವಳಿಷ್ಟಕ್ಕೆ ವಿರುದ್ಧವಾಗಿ ಏನೇನು ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಪ್ರಶಾಂತ ಬಂದಿದ್ದ. ಅದೇ ರೀತಿ 3 ವರ್ಷ ಬದುಕಿದ್ದ. ಆ ಸಂಸಾರದಲ್ಲಿ ಸವಿತಾ ಹೇಳಿದ್ದೇ ನಡೀತಿತ್ತು, ಮಾಡಿದ್ದೇ ಸರಿಯಾಗಿತ್ತು. ಪ್ರಶಾಂತ ಆಕೆಯನ್ನ ಅಷ್ಟು ಪ್ರೀತಿಸೋದಕ್ಕೆ, ಸವಿತಾಳಿಗೆ ಅಷ್ಟು ಸ್ವಾತಂತ್ರ್ಯ ಕೊಡೋದಕ್ಕೆ ಆಕೆಯ ಕೆಲಸನೂ ಕಾರಣವಾಗಿತ್ತೇನೋ. ಅಲ್ಲಿ ಸವಿತಾ ಪ್ರಶಾಂತನ ಶಾಪಲ್ಲಿ ಅವನಿಗೆ ಸರಿಯಾಗಿ ಕೆಲಸ ಮಾಡ್ತಿದ್ಲು. ಯಾವುದರಲ್ಲೂ ಹುಡುಗರಿಗೆ ಕಡಿಮೆ ಇಲ್ಲ ಅನ್ನೋ ಹಾಗೆ ಅವಳಿರ್ತಾ ಇದ್ಲು. ಇನ್ನು ಮನೆಯ ವಿಷಯ ಬಂದ್ರೆ ಅಲ್ಲೂ ಸವಿತಾದ್ದೇ ಹೋಲ್ಡು. ಅವಳು ಊಟ ತಿಂಡಿ ಕಡೆಗೆ ಸ್ನಾನ ಕೂಡ ಪ್ರಶಾಂತ ತನ್ನೊಟ್ಟಿಗೆ ಮಾಡಬೇಕು ಅಂತ ಸಂಪೂರ್ಣವಾಗಿ ಪ್ರಶಾಂತನ ಬದುಕನ್ನ ಆಕ್ರಮಿಸಿಕೊಂಡು ಬಿಟ್ಲು. ಅದನ್ನು ಪ್ರಶಾಂತ ಹಿಂದೆ ಮುಂದೆ ಯೋಚಿಸದೆ ಒಪ್ಪಿಬಿಟ್ಟ. ಅವತ್ತು ದಿನ ಸ್ಟಾರ್ಟ್ ಆಗಿ ಕೆಲಸ, ಆರ್ಡ್ರು ಇಸ್ಕಾನ್ ಟೆಂಪಲಿಂದು 1000 ಫೋಟೋ. ಅವತ್ತು ನೈಟ್ 2 ದಿನ ನೈಟ್ ಇಬ್ಬರು ಕೂತ್ಕೊಂಡು ಮಾಡಿದ್ವಿ. ಅಲ್ಲಿಂದ ಅಷ್ಟೇ, ಜೊತೇಲಿ ಇಬ್ಬರು ಏನು ಮಾಡಿದ್ರು ಜೊತೇಲಿ ಸರ್. ಏನು ಐಟಮ್ ತರಕ್ಕೆ ಹೋಗಲಿ, ಏನೇ ಸ್ನಾನಕ್ಕೆ ಹೋಗೋದಾರು ಜೊತೆನೇ, ಇಬ್ಬರು ಎಲ್ಲೇ ಹೋಗೋದಾರು ಜೊತೆಗೆ ಕರ್ಕೊಂಡು ಹೋಗೋದು. ನಾನು ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ. ನಮ್ಮ ಫ್ರೆಂಡ್ಗಳು ಬಂದವ್ರೆ, ಅವರೇ ನಮ್ಮ ಕ್ಯಾಪ್ಟನ್, ನಮ್ಗೆ ಅವರೇ ಏನಾರು ಇದ್ದರೂ ಅವ್ರು ಹೇಳ್ತಾರೆ ಕ್ರಿಕೆಟಿಗೆ. ಅವ್ರ ಜೊತೆ ಹೋಗಿ ನಾನು ಆಡ್ತಿದ್ದೆ, ಅವ್ರು ಕೂತ್ಕೊಂಡು ನೋಡ್ಕೊಂಡು ಮ್ಯಾನ್ ಆಫ್ ದಿ ಮ್ಯಾಚ್ ಬಂದರೆ ತೊಗೊಂಬರೋದಿಲ್ಲ, ಹಂಗೆ ಬರೋದು. ಸೋಲ್ತಿದ್ವಿ ಗೆಲ್ತಿದ್ವಿ. ಏನು ಹೇಳಿದ್ನಲ್ಲ ಸರ್, ನಮ್ಮ ಥರ ಎಲ್ಲರೂ ಹೇಳೋರು, ನಿಮ್ಮ ಥರ ಯಾರೂ ಇಲ್ಲ. ಎಲ್ಲರೂ ಹೊಗಳ್ತಿದ್ರು. ಪ್ರಶಾಂತ ಕೂಡ ಸದಾ ಹೆಂಡತಿ ಗಂಟ್ಕೊಂಡಿರೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟ. ಎಲ್ಲೋ ಒಂದ್ ಕಡೆ ಅವನ ಅಸ್ತಿತ್ವನೇ ಕಳೆದು ಹೋಗ್ತಿದೆ ಅಂತ ಅವನಿಗನ್ಸಿದ್ರು. ಸವಿತಾ ವಿಷಯ 4 ಜನರ ಜೊತೆ ಮಾತುಕತೆ ಆಗ್ತಿತ್ತೇನೋ, ಅವಳ ವರ್ತನೆಯನ್ನ ತಿದ್ದೋ ಪ್ರಯತ್ನ ನಡೀತಾ ಇತ್ತೇನೋ. ಆದ್ರೆ ಹಾಗಾಗ್ಲಿಲ್ಲ. ತನ್ನವಳ ಸಂತೋಷನೇ ತನ್ನ ಸಂತೋಷ ಅನ್ಕೊಂಡ ಪ್ರಶಾಂತ ಎಲ್ಲದಕ್ಕೂ ಅಡ್ಜಸ್ಟ್ ಆದ. ಆದ್ರೂ ಕೆಲವೊಮ್ಮೆ ಇವನ ಪೇಷನ್ಸ್ ಮುಗಿದೋಗ್ತಿತ್ತು. ಆಗೆಲ್ಲ ಪ್ರಶಾಂತ ಸುಮ್ಮನಾಗಿ ಬಿಡ್ತಿದ್ದ. ಅಂದ್ರೆ ಅವಳು ಹೇಳ್ದಂಗೆ, ಈ 3 ವರ್ಷದಿಂದ ನಾನು ನೋಡಿದ್ದೀನಲ್ಲ, ಅವಳು ಹೇಳೋದು ಹೋಗ್ಬೇಕು ಬರಬೇಕು ಆದರೆ ಮೇಂಟೆನ್ಸ್ ಮಾತ್ರ ಎಲ್ಲ ನನ್ನಷ್ಟು ಕೆಲಸ ಮಾಡೋರು ಸರ್. ಅಂಗಡಿಯಲ್ಲಿ ದುಡ್ಡಿನ ಜವಾಬ್ದಾರಿ ಅವಳಿಗೆ, ಕೊಡೋದು ತೊಗೊಳೋದು, ಅಂಗಡಿದು ಬಾಡಿಗೆ, A to Z. ನಾನು ಏನಿಲ್ಲ, ನನ್ನ ಕೆಲಸಗಾರ ಆ ಥರ ಅವಳು ಮೇಂಟೈನ್ ಮಾಡ್ಕೊಂಡು ಬಂದೆ. ಗಲಾಟೆ ಸಣ್ಣ ಪುಟ್ಟೋದು, ಗಂಡ ಹೆಂಡ್ತಿ ಗಲಾಟೆ ಅಷ್ಟೇ, ಯಾವುದು ದೊಡ್ಡದಲ್ಲ ಆಗಿಲ್ಲ. ಇವತ್ತಿನವರೆಗೆ ಆಗಿಲ್ಲ ದೊಡ್ಡದಾಗಿ. ಸಣ್ಣ ಪುಟ್ಟ ಮಾಮೂಲಿಯಾಗಿ ಜಗಳ ಬರೋದಷ್ಟೇ, ಸಿಟ್ಟು ಮಾಡ್ಕೊಂಬರೋದು. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ, ನಾನು ಕೆಲಸಕ್ಕೆ ಹೋಗ್ಬಿಡ್ತಿದ್ದೆ. ಆಮೇಲೆ ಸಿಟ್ಟು ಮುಗಿದ್ಮೇಲೆ ಕೆಳಗಡೆ ಬರೋರು ಸಾರಿ ಹೇಳೋದು ಅಷ್ಟೇ. ಅದನ್ನ ಎಷ್ಟು ನಡೀತಾ ಇತ್ತು.
ಯಾವಾಗ್ಲೂ ಇವನು ಹೇಳೋ ಹಾಗೆ ತಾಸೆರಡು ತಾಸಲ್ಲಿ ಮುನಿಸು ಮುಗಿದು ಮೋಹದ ತೆರೆ ಬೀಳೋದು. ಅಷ್ಟೇ ಅಲ್ಲ, ಸವಿತಾ ಸಿಟ್ಟನ್ನ ಹೊರಹಾಕೋಳು. ಆದ್ರೆ ಅವತ್ತು ಮಾತ್ರ ಆಕೆ ಸುಮ್ಮನೆ ಇದ್ಲು. ಆ ಮೌನದಲ್ಲಿ ಮಹಾನ್ ತೊಳಲಾಟ ಇರಬಹುದು ಅಂತ ಪ್ರಶಾಂತನಿಗನ್ನಿಸ್ಲಿಲ್ಲ. ಅವನು ಹೆಂಡತಿ ಮಗುವನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಕೂಡ ಮಾಡಿಸ್ಕೊಂಡ್ ಬಂದಿದ್ದ. ಯಥಾ ಪ್ರಕಾರ ಅವಳಿಷ್ಟದ ಬಟ್ಟೆಗಳನ್ನೇ ಎಲ್ಲರಿಗೂ ತಗೊಂಡಾಗಿತ್ತು. ಅಲ್ಲಿ ತನಕ ಎಲ್ಲ ಸರಿಯಾಗಿದೆ ಅಂತಾನೆ ಪ್ರಶಾಂತ ಅನ್ಕೊಂಡಿದ್ದ. ಅವತ್ತು ರಾತ್ರಿ ಮಾತ್ರ ಸವಿತಾಳಿಗೆ ತಿಂಗಳ ಸಮಸ್ಯೆಯಾದ ಹೊಟ್ಟೆ ನೋವು ವಿಪರೀತ ಕಾಡಿತ್ತು. ಮರುದಿನ ಬೆಳಿಗ್ಗೆ ಎದ್ದವಳು ಸ್ವಲ್ಪ ಡಲ್ ಆಗೇ ಇದ್ಲು. ಆದ್ರೆ ಗಂಡನಿಗೆ ತಿಂಡಿ ಮಾಡಿ ಕೊಟ್ಟಿದ್ದಾಳೆ. ಒಟ್ಟಿಗೆ ಸ್ನಾನಕ್ಕೆ ಹೋಗೋದಕ್ಕೆ ನೀರು ಬಿಸಿ ಮಾಡಿದ್ಲು. ಆದ್ರೆ ಪ್ರಶಾಂತನಿಗೆ ಅರ್ಜೆಂಟ್ ಕೆಲಸ ಬಂದಿದ್ರಿಂದ ಅವನು ಅವತ್ತು ಮೊಟ್ಟ ಮೊದಲ ಬಾರಿ ಹೆಂಡತಿಯ ಜೊತೆಗೆ ಸ್ನಾನ ಮಾಡಿಲ್ಲ. ತರಾತುರಿಯಲ್ಲಿ ಅವನ ಶಾಪ್ ಕಡೆ ಹೋಗ್ಬಿಟ್ಟಿದ್ದ. 2-3 ದಿನ ಏನಿಲ್ಲ, ನಿನ್ನೆ ನೈಟ್ ಬಟ್ಟೆ ತಂದಿದ್ದು ಸರ್, ಇನ್ನೂ ಇದೆ ಎಲ್ಲ. ಅಲ್ಲಿ ಕವರ್ ಹಂಗೆ ಇದೆ. ಚಾಮರಾಜಪೇಟೆ ಅಲ್ಲೇನೋ ಹೋಲ್ಸೇಲ್ ಹಾಕಿದ್ರು, ಒಳ್ಳೊಳ್ಳೆ ಬಟ್ಟೆ ಇದೆಲ್ಲ ಅಲ್ಲಿದೆ. ಇಬ್ಬರು ಈ ಥರ ಡ್ರೆಸ್ ತೊಗೊಂಡಿದ್ವಿ. ಇವತ್ತು ಹಬ್ಬಕ್ಕೆ ಅವ್ರ ಹಬ್ಬ ಇವತ್ತು ಕಾವಡಿ. ಸರಿ, ಅದು ಆಗಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಇತ್ತವ್ರಿಗೆ ಹೋಗೋಕ್ಕಾಗಿಲ್ಲ. ಇಬ್ಬರು ಜೊತೆ ಸ್ನಾನ ಮಾಡಬೇಕಲ್ಲ. ನೀರು ಬಿಸಿಗೆ ಇಟ್ಟಿದ್ವಿ, ಅವಳು ಇಟ್ಟಿಲ್ಲ ನೀರು ಬಿಸಿಗೆ. ಸರಿ, ನಾನು ಅರ್ಜೆಂಟ್ ಒಂದು ಕೆಳಗಡೆ ಒಂದು ಆರ್ಡ್ರ್ ಇತ್ತು, ಫೋಟೋ ಮಾಡಿಕೊಟ್ಟು ಬರ್ತೀನಿ ಹೇಳಿ ಹೋದೆ. ಹಂಗೆ ಗೋಡನ್ನೆಲ್ಲ ಕ್ಲೀನ್ ಮಾಡಿದೆ. ಅವಳು ಬಂದಳು, ಗೋಡನ್ ಕ್ಲೀನ್ ಮಾಡಿದೆ ಇಬ್ಬರು. ಸರಿ, ನಾನು ಶೇವಿಂಗ್ ಮಾಡ್ಕೊಂಬರ್ತೀನಿ ಹೇಳೋದೆ. ಶೇವಿಂಗ್ ಮಾಡೋಕ್ಕೆ ಹೋದೆ. ಫೋನ್ ಮಾಡಲು ರಿಸೀವ್ ಮಾಡಿಲ್ಲ. ಶೇವಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಅವಳು ಸ್ನಾನ ಮಾಡಿಬಿಟ್ಲು. ಆಮೇಲೆ ಹೋಗಿ ನಾನು ಸ್ನಾನ ಮಾಡ್ಕೊಂಬಂದೆ. ಮಗನ ಸ್ನಾನ ಮಾಡಿ ಎಲ್ಲರೂ ಹೋಗು ಐಟಮ್ ತರ್ಕೋಬೇಕಿತ್ತು ಜಯನಗರಕ್ಕೆ, ಅಲ್ಲಿ ಫ್ರೇಮ್ ತಗೊಳ್ಳೋದಲ್ಲಿ. ಸರಿ, ಅಲ್ಲಿ ಹೋಗಿ ಐಟಮ್ ತರೋಣ ಹೇಳ್ಕೊಂಡು ಇವನಿಗೆ ಪ್ಯಾಡ್ ಹಾಕಿ ಇವನು ರೆಡಿ ಮಾಡಿದ್ದಾಳೆ. ಸರಿ, ನಂಗೆ ನಾಷ್ಟ ಕೊಡು ತಿನ್ನೋಕ್ಕೆ ಅಂದ. ದೋಸೆ ಮಾಡಿಕೊಟ್ಲು. ದೋಸೆ ತಿನ್ಕೊಂಡು ನಾನು ಕೆಳಗಡೆ ಹೋಗಿದ್ದೀನಿ. ಹೀಗೆ ಹೋದವನು ವಾಪಸ್ ಬರೋ ಹೊತ್ತಿಗೆ ಅನಾಹುತ ನಡೆದಿದೆ ಅಂತ ಹೇಳ್ತಾ ಇದ್ದ. ಆದ್ರೆ ಪ್ರಶಾಂತನ ಕಥೆ ಕೇಳಿದ್ರೆ ಹೆಂಡತಿಯನ್ನ ಇನ್ನು ಸಹಿಸ್ಕೊಂಡಿರೋದಕ್ಕಾಗಲ್ಲ ಅಂತ ಇವನೇ ಸವಿತಾ ಕಥೆ ಮುಗಿಸ್ಬಿಟ್ನೇನೋ ಅಂತ ನಿಮಗನ್ನಿಸಿರಬಹುದು. ಇನ್ನು ಮಗಳನ್ನ ಕಳ್ಕೊಂಡು ಹೆತ್ತವರಿಗೆ ಹಾಗ ಅನ್ನಿಸದೇ ಇರುತ್ತೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಹೆತ್ತವರು ನೋವಿನಲ್ಲಿ ಅಳಿಯನ ಮೇಲೆ ಅಪವಾದ ಹಾಕ್ಬಿಡ್ತಾರೆ. ಹಾಗೇನಾದ್ರೂ ಆಗಿದ್ರೆ ಪ್ರಶಾಂತ ಅರೆಸ್ಟ್ ಆಗ್ತಿದ್ದ. ಆದ್ರೆ ಹಾಗಾಗಿಲ್ಲ. ಸವಿತಾ ಮನೆಯವರು ಇಡೀ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ್ದೇ ಬೇರೆ ಥರದಲ್ಲಿ. ಅವರು ಅಳಿಯನ ಒಳ್ಳೆತನವನ್ನ ನೆನೆಸ್ಕೊಂಡು ಹತ್ತಿದ್ರು. ಸವಿತಾಳ ಬಗ್ಗೆ ಅವರು ಹೇಳಿದ ಮಾತುಗಳನ್ನ ಕೇಳಿದ ಮೇಲೆ ಆಕೆಗೆ ಮಾನಸಿಕ ಕಾಯಿಲೆ ಇತ್ತ ಅನ್ನೋ ಸಂಶಯ ಬರೋದು. ಸವಿತಾ ಹಾಗೆ ವರ್ತಿಸೋ ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ. ಅದು ಒಂದು ಕಾಯಿಲೆಯ ಲಕ್ಷಣ. ಆ ಬಗ್ಗೆ ಪ್ರಶಾಂತ್ ಯಾಕೆ ಯೋಚಿಸ್ಲಿಲ್ಲ? ಅವಳು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಆಕೆಯ ತಾಯಿ ಹೇಳಿದ ಇಂಪಾರ್ಟೆಂಟ್ ಮಾಹಿತಿಯನ್ನ ಒಂದು ಬ್ರೇಕ್ನ ನಂತರ ಅವಳ ಬಾಯಲ್ಲೇ ಕೇಳೋಣ.